ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ABC ಜ್ಯೂಸ್ ಮಾಡ್ತಾ ಇದ್ದೀನಿ. ABC ಜ್ಯೂಸ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನು ಇಲ್ಲಿ 3 ಆ್ಯಪಲ್ಲು, 4 ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ದಪ್ಪ ಅದು ಬೀಟ್ರೋಟ್ ತೊಗೊಂಡಿದ್ದೀನಿ. ಚಿಕ್ಕದಾದರೆ 3 ಬೀಟ್ರೋಟ್ ತೊಗೋಬೋದು. ಒಂದು 3 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡು ಇಷ್ಟನ್ನು ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ABC ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ, ಹೇರ್ಗೂ ಸಹ ತುಂಬ ಒಳ್ಳೆಯದು. ಹಿಮೋಗ್ಲೋಬಿನ್ ಸಹ ಇಂಪ್ರೂವ್ ಆಗುತ್ತೆ. ಕ್ಯಾರೆಟ್ ಜೊತೆಗೆ ನಾವು ಬೇಕು ಅಂದರೆ ಪೊಮೊಗ್ರೆನೇಟ್ ಸಹ ಇದ್ದರೆ ಪೊಮೊಗ್ರೆನೇಟ್ ಕೂಡ ಹಾಕೋಬಹುದು. ನಾನು ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದರೊಳಗಡೆ ಹಾಕೋತಾ ಇದ್ದೀನಿ. ಇಲ್ಲಿ 3 ದಿನಕ್ಕೆ ಆಗೋಷ್ಟು ಜ್ಯೂಸ್ನ ಮಾಡಿ ಇಟ್ಕೋತಾ ಇದ್ದೀನಿ, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ. ನಾವು ಈ ರೀತಿ ದಿನ ಒಂದು ಲೋಟ ABC ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಸ್ಕಿನ್ನು ಸಹ ಗ್ಲೋ ಆಗುತ್ತೆ, ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ, ಮತ್ತು ಹೇರ್ ಫಾಲ್ ಸಹ ಕಂಟ್ರೋಲ್ ಆಗ್ತಾ ಬರುತ್ತೆ. ಆಪಲ್ಲು, ಬೀಟ್ರೂಟು ಮತ್ತು ಕ್ಯಾರೆಟಲ್ಲಿ ನಮಗೆ ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ ಸಿಗುತ್ತೆ. ಡೈಲಿ ಫ್ರೆಶ್ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿಬೋದು, ಇಲ್ಲಾಂದರೆ ಒಂದು 3 days once ಈ ರೀತಿ ಒಂದು ಸ್ವಲ್ಪ ಜ್ಯೂಸ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ದಿನ 1 ಲೋಟ ಜ್ಯೂಸನ್ನು ಕುಡಿಬೋದು. ABC ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಇಮ್ಯುನಿಟಿ ಸಹ ಬೂಸ್ಟ್ ಆಗುತ್ತೆ, ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಫ್ರೆಶ್ ಜ್ಯೂಸ್ ಈ ರೀತಿ ಪಲ್ಪ್ ಎಲ್ಲ ಜ್ಯೂಸರಲ್ಲಿ ಸ್ಟೋರ್ ಆಗಿ ಸೈಡಲ್ಲಿ ನಮಗೆ ಈ ರೀತಿ ಜ್ಯೂಸ್ ಬರುತ್ತೆ. ಇದನ್ನು ನಾನು 3 to 4 days ಆಗೋಷ್ಟು ಜ್ಯೂಸ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ಒಂದು ಬಾಟ್ಲಿಗೆ ಹಾಕಿ. ಫ್ರೆಶ್ ಆಗಿ ABC ಜ್ಯೂಸನ್ನು ದಿನ ಬೆಳಗ್ಗೆ ಕುಡಿಯೋದ್ರಿಂದ ಬಾಡಿ ವಿಟಮಿನ್ಸ್ನೆಲ್ಲ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ABC ಜ್ಯೂಸ್ನ ಕುಡಿಬೇಕಾದ್ರೆ ನಾವು ಬೇಕು ಅಂದರೆ ಇದಕ್ಕೆ ಲೆಮನ್ ಜ್ಯೂಸ್ ಹಾಕೊಂಡು ಸಹ ಕುಡಿಬೋದು. ಆಪಲ್ಲು, ಬೀಟ್ರೂಟು, ಕ್ಯಾರೆಟು ಎಲ್ಲ ಸ್ವೀಟ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಸ್ವೀಟ್ ಅವಶ್ಯಕತೆ ಇರಲ್ಲ. ABC ಜ್ಯೂಸ್ ಮಾಡ್ಕೊಂಡಿದ್ದಾದ್ಮೇಲೆ ಅದು ಸ್ವಲ್ಪ ಪಲ್ಪ್ ಇರುತ್ತಲ್ಲ, ಆ ಪಲ್ಪನ್ನ ಬಿಸಾಡೋ ಬದಲು ನಾವು ಅದಕ್ಕೆ ಒಂದು ಸ್ವಲ್ಪ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ಸಹ ಗ್ಲೋ ಆಗುತ್ತೆ. ಅಷ್ಟು ಬಂದು ನಾನು ಇಲ್ಲಿ ಆಲೋವೆರಾ ತೊಗೊಂಡಿದ್ದೀನಿ. ಆಲೋವೆರಾ ಜ್ಯೂಸನ್ನು ನಾವು ಈ ರೀತಿ ಈಸಿಯಾಗಿ ಮಾಡ್ಕೋಬೋದು ಮತ್ತು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಆಲೋವೆರಾ ಜ್ಯೂಸನ್ನು, ಆಲೋವೆರಾ ಜ್ಯೂಸ್ ಬಂದು ಸ್ಕಿನ್ಗೂ ಸಹ ತುಂಬ ಒಳ್ಳೆಯದು ಮತ್ತು ಹೇರ್ಗೂ ಸಹ ತುಂಬ ಒಳ್ಳೆಯದು. ಮೊದಲಿಗೆ ನೋಡಿ, ಆಲೋವೆರಾನ ತೊಗೊಂಡು ನಾವು ಕಟ್ ಮಾಡಿದಾಗ ಕೊನೆಯಲ್ಲಿ ನಮಗೆ ಆಲೋವೆರಾನ ಕಟ್ ಮಾಡಿರೋ ಕಡೆ ನಮಗೆ ಯೆಲ್ಲೋಯಿಶ್ ಆಗಿ ಲೋಳೆ ಥರ ಬರ್ತಾ ಇರುತ್ತೆ. ಅದನ್ನು ಒಂದು ಸ್ವಲ್ಪ ತಾಗೆ ಇಟ್ಟು ನಾವು ವಾಶ್ ಮಾಡ್ಕೊಂಡಾದ್ಮೇಲೆ ಆಲೋವೆರಾನ ತೊಗೊಂಡು ಚಾಕು ತೊಗೊಂಡು ನಾವು ಆ ಕಡೆ ಈ ಕಡೆ ಸೈಡಲ್ಲಿ ಮುಳ್ಳು ಥರ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ಚಪಾತಿ ತೀಡೋ ಲಟ್ಟಣಿಗೆ ಬರುತ್ತಲ್ಲ, ಆ ಲಟ್ಟಣಿಗೆನ ತೊಗೊಂಡು ಈ ರೀತಿ ಒಂದು ಮಣೆ ತೊಗೊಂಡು ಅದ್ರ ಮೇಲೆ ಇಟ್ಕೊಂಡು ಲಟ್ಟಣಿಗೆ ತೊಗೊಂಡು ಈ ರೀತಿ ಆಲೋವೆರಾ ಮೇಲೆ ಇಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ನಾವು ಆಲೋವೆರಾ ಜೆಲ್ಲನ್ನು ಮಾಡ್ಕೋಬೋದು. ಆಲೋವೆರಾ ಜೆಲ್ಲನ್ನು ಮಾಡ್ಕೊಂಡಾದ್ಮೇಲೆ ನಾವು ಇದನ್ನು ನೀಟಾಗಿ ಸ್ಟೋರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಬೋದು. ನಾವು ಈ ರೀತಿ ಮಾಡಿ ಇಟ್ಕೊಂಡ್ಬಿಟ್ರೆ ತಿಂಗಳವರೆಗೂ ನಾವು ಆರಾಮಾಗಿ ಇಟ್ಕೋಬೋದು ಫ್ರೆಶ್ ಆಲೋವೆರಾ ಜೆಲ್ಲನ್ನು. ನೀನಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೊಂಬಂದು ಬಳಸೋದಕ್ಕಿಂತ ಆಲೋವೆರಾ ಜೆಲ್ಲನ್ನು ಈ ರೀತಿ ಫ್ರೆಶ್ ಆಗಿ ನಮಗೆ ಆಲೋವೆರಾ ಸಿಕ್ಕಿದ್ರೆ ಜೆಲ್ಲನ್ನು ಮಾಡಿ ಇಟ್ಕೋಬೋದು. ನೋಡಿ, ಲಟ್ಟಣಿಗೆಯಿಂದ ಜಸ್ಟ್ ಈ ರೀತಿ ಪ್ರೆಸ್ ಮಾಡಿದ್ರೆ ಸಾಕು, ಈಸಿಯಾಗಿ ನಾವು ಜೆಲ್ಲನ್ನು ಮಾಡ್ಕೋಬೋದು. ಎಷ್ಟು ಜೆಲ್ ಬಂದಿದೆ ನೋಡಿ. ಇದನ್ನು ನಾನು ಒಂದು ಬಾಕ್ಸ್ಗೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ಜೆಲ್ಲನ್ನು ಮಾಡ್ಕೊಂಡಾದ್ಮೇಲೆ ಇನ್ನೊಂದು ಪೀಸ್ ಇದೆಲ್ಲ ಅದನ್ನು ಸಹ ನಾವು ಲಟ್ಟಣಿಗೆಯಿಂದ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಈಸಿಯಾಗಿ ಜೆಲ್ಲನ್ನು ರಿಮೂವ್ ಮಾಡ್ಕೋಬೋದು. ಆ ಒಟ್ಟಲ್ಲಿ ಒಂದು ಚೂರು ಸಹ ಜೆಲ್ ಇರಲ್ಲ, ಅಷ್ಟು ನೀಟಾಗಿ ಬಂದ್ಬಿಡುತ್ತೆ ಲಟ್ಟಣಿಗೆಯಿಂದ ಪ್ರೆಸ್ ಮಾಡಿ. ಜೆಲ್ಲೆಲ್ಲ ರಿಮೂವ್ ಮಾಡ್ಕೊಂಡಾದ್ಮೇಲೆ ಆ ಒಟ್ಟನ್ನು ಸಹ ನಾವು ಯೂಸ್ ಮಾಡ್ಬೋದು. ಆ ಒಟ್ಟಲ್ಲಿ ಒಂಚೂರು ಏನಾದರೂ ಜೆಲ್ ಇದ್ದರೆ ಈ ರೀತಿ ಲಟ್ಟಣಿಗೆಯಿಂದ ಪ್ರೆಸ್ ಮಾಡಿಕೊಂಡ್ರೆ ಒಂಚೂರು ಜೆಲ್ ಇಲ್ಲದೆ ಇರೋ ಹಾಗೆ ನೀಟಾಗಿ ರಿಮೂವ್ ಮಾಡ್ಕೋಬೋದು. ಈ ರೀತಿ ರಿಮೂವ್ ಮಾಡ್ಕೊಂಡಾದ್ಮೇಲೆ ಈ ಆಲೋವೆರಾ ಜೆಲ್ಲನ್ನು ಬಾಕ್ಸಲ್ಲಿ ಹಾಕ್ಕೋತಾ ಇದ್ದೀನಿ ನಾನು. ಹಾಕ್ಕೊಂಡಾದ್ಮೇಲೆ ಆ ಒಟ್ಟನ್ನು ಬಿಸಾಡೋ ಬದಲು ನಾವು ಅದನ್ನು ಫೇಸ್ಗೆ ಅಪ್ಲೈ ಮಾಡ್ಕೋಬೋದು. ಆ ಒಟ್ಟಲ್ಲಿರೋ ಜೆಲ್ಲನ್ನು ಮತ್ತು ಸ್ಕಿನ್ನಿಗೆ ಸಹ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ಸಾಫ್ಟ್ ಆಗುತ್ತೆ ನಮಗೆ. ಈ ರೀತಿ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಸಾಫ್ಟ್ ಆಗುತ್ತೆ, ಶೈನ್ ಆಗಿ ಪಳಪಳ ಅಂತ ಹೊಡೆಯುತ್ತೆ. ಈ ಆಲೋವೆರಾ ಜೆಲ್ಲನ್ನು ನಾವು ಹೇರ್ಗೂ ಸಹ ಅಪ್ಲೈ ಮಾಡಿಕೊಂಡು ನಾವು ಒಂದು 1/2 hour ಬಿಟ್ಟು ಸ್ನಾನ ಮಾಡೋದ್ರಿಂದ ಹೇರು ಸಾಫ್ಟ್ ಆಗುತ್ತೆ ಮತ್ತು ಹೇರ್ ಫಾಲು ಸಹ ನಮಗೆ ಕಂಟ್ರೋಲ್ ಆಗುತ್ತೆ. ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿ ಸ್ನಾನ ಮಾಡೋದ್ರಿಂದ ವೀಕ್ಲಿ ಒನ್ಸ್ ಆದ್ರೂ ಹೇರ್ಗೆ ಅಪ್ಲೈ ಮಾಡಿ ಸ್ನಾನ ಮಾಡೋದ್ರಿಂದ ಒಂದು 1/2 hour ಬಿಟ್ಟು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತು ಸಹ ಚೆನ್ನಾಗಾಗುತ್ತೆ, ಸಾಫ್ಟಾಗಿ ಶೈನು ಸಹ ಬರುತ್ತೆ ಹೇರು. ಆಲೋವೆರಾ ಜೆಲ್ಲನ್ನು ತೆಗೆದಾದ್ಮೇಲೆ ಆ ಸಿಪ್ಪೆನ ಬಿಸಾಡೋ ಬದಲು ಆ ಸಿಪ್ಪೆನಲ್ಲಿ ನಮಗೆ ಒಂದು ಸ್ವಲ್ಪ ಆದರೂ ಆಲೋವೆರಾ ಜೆಲ್ ಇದ್ದೇ ಇರುತ್ತೆ. ಅದನ್ನು ಈ ರೀತಿ ಸ್ಕಿನ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ನು ಸಹ ಸಾಫ್ಟ್ ಆಗುತ್ತೆ. ಪಿಂಪಲ್ಸ್ ಇದ್ದರೆ ಪಿಂಪಲ್ ಮಾರ್ಕ್ಸು ಸಹ ಕಮ್ಮಿ ಆಗ್ತಾ ಬರುತ್ತೆ. ನೋಡಿ, ಆಲೋವೆರಾ ಜೆಲ್ಲನ್ನು ರಿಮೂವ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಾವು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೋಬೋದು. ಸ್ಕಿನ್ ಅಲರ್ಜಿ ಆದಾಗ, ರ್ಯಾಷಸ್ ಆದಾಗ ನಾವು ಈ ರೀತಿ ಆಲೋವೆರಾ ಜೆಲ್ಲನ್ನು ನಾವು ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೊಳ್ಳೋದು ಅಥವಾ ವಾಶ್ ಮಾಡ್ಕೊಳ್ಳೋದ್ರಿಂದ ಸ್ಕಿನ್ ಅಲರ್ಜಿ ಕಮ್ಮಿ ಆಗ್ತಾ ಬರುತ್ತೆ. ನಾನು ಒಂದು ವಿಡಿಯೋದಲ್ಲಿ ನೋಡಿದೆ, ಆಲೋವೆರಾ ಜೆಲ್ಗೆ ಪಚ್ಚಕರ್ಪೂರನ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು 1/2 ಸ್ಪೂನಷ್ಟು ಟರ್ಮೆರಿಕ್ ಪೌಡರ್ನ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ನಾವು ಎಲ್ಲಿ ನಮಗೆ ಸ್ಕಿನ್ನಲ್ಲಿ ಅಲರ್ಜಿ ಆಗಿರುತ್ತೆ, ರ್ಯಾಷಸ್ ಥರ ಆಗಿರುತ್ತೆ ಅಲ್ಲೆಲ್ಲ ಅಪ್ಲೈ ಮಾಡಿ ನಾವು ಒಂದು 20 to 30 minutes ಬಿಟ್ಟು ಆಮೇಲೆ ನಾವು ನೀರಿಂದ ವಾಶ್ ಮಾಡ್ಕೊಳೋದು ಅಥವಾ ಸ್ನಾನ ಮಾಡೋದರಿಂದ ನಮಗೆ ಸ್ಕಿನ್ ಅಲರ್ಜಿ ಸಹ ಕಮ್ಮಿ ಆಗ್ತಾ ಬರುತ್ತೆ ಮತ್ತು ಸ್ಕಿನ್ನು ಸಹ ಸಾಫ್ಟ್ ಆಗೋದ್ರಿಂದ ಅಲರ್ಜಿ ಕಮ್ಮಿ ಆಗ್ತಾ ಬರುತ್ತೆ, ನಮಗೆ ರ್ಯಾಷಸ್ ಎಲ್ಲ ಕಮ್ಮಿ ಆಗುತ್ತೆ. ಆಲೋವೆರಾ ಜೆಲ್ಗೆ ನಾವು ಇಲ್ಲಿ ಪಚ್ಚಕರ್ಪೂರ ಪೌಡರು ಮತ್ತು ಟರ್ಮೆರಿಕ್ ಮಿಕ್ಸ್ ಮಾಡೋದ್ರಿಂದ ಅದು
ಅದು ಸಹ ಆ್ಯಂಟಿಸೆಪ್ಟಿಕ್ ನಮಗೆ. ಇದನ್ನು ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ತುಂಬ ನವೆ ಆಗ್ತಾ ಇರುತ್ತೆ. ಆ ನವೆ ಕಡ್ತ ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ನಾವು ಒಂದ್ಸರಿ ಮಾಡಿದ್ರೆ ಆಗಲ್ಲ, ನಾವು ಇದನ್ನು ಅಪ್ಲೈ ಮಾಡ್ತಾ ಇರಬೇಕು. ಆಗಾಗ ನಮಗೆ ಎಲ್ಲೆಲ್ಲಿ ನವೆ ಆಗ್ತಾ ಇರುತ್ತೆ, ರ್ಯಾಷಸ್ ಆಗಿರುತ್ತೆ ಅಲ್ಲಿ ಅಪ್ಲೈ ಮಾಡಿ ಒಂದು 10-20 ನಿಮಿಷ ಬಿಟ್ಟು ಆಮೇಲೆ ವಾಶ್ ಮಾಡ್ಬೋದು. ಮಡಿನ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ, ನಾನು ಸಹ ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಕಮ್ಮಿ ಆಯಿತು ಅನಿಸ್ತು, ಸೊ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನು ಆಲೋವೆರಾ ಜೆಲ್ಗೆ ಪಚ್ಚಕರ್ಪೂರ ಮತ್ತು ಟರ್ಮರಿಕ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಎಲ್ಲೆಲ್ಲಿ ನಮ್ಗೆ ಅಲರ್ಜಿ ಆಗಿದೆ, ರ್ಯಾಷಸ್ ಆಗಿದೆ, ನವೆ ಎಲ್ಲಿದೆ ಅಲ್ಲಿ ಅಪ್ಲೈ ಮಾಡಿಕೊಂಡು ನಾನು 10-20 ಮಿನಿಟ್ಸ್ ಬಿಟ್ಟು ವಾಟರಿಂದ ವಾಶ್ ಮಾಡ್ಕೋಬೋದು. ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.